ಮತ್ತೊಂದು ಕಡೆ ಆದಾಯ ತೆರಿಗೆಯಲ್ಲಾದರೂ ಸ್ವಲ್ಪ ವಿನಾಯಿತಿ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ವು. ಏನು ಕೂಡ ವಿನಾಯಿತಿಯನ್ನು ಕೊಟ್ಟಿಲ್ಲ. ಹೊಸ ಟ್ಯಾಕ್ಸ್ ರಿಜಿಮ್ಗೆ ಬರುವಂಥ ನಿಟ್ಟಿನಲ್ಲಿ ಅಲ್ಲೊಂದು ಅಲ್ಪ ಬದಲಾವಣೆಯನ್ನು ಮಾಡಿ ಅದನ್ನೇ ದೊಡ್ಡ ಮಟ್ಟದಲ್ಲಿ ಹೈಪ್ ಕ್ರಿಯೇಟ್ ಮಾಡುವಂಥ ಕೆಲಸ ಆಗಿದೆ. ಬಿಟ್ಟರೆ ಅದರ ಜೊತೆಗೇನೆ ಕ್ಯಾಪಿಟಲ್ ಗೇನ್ಸನ್ನು ಕೂಡ ಹೆಚ್ಚಿಗೆ, ಅದರ ಮೇಲಿನ ಟ್ಯಾಕ್ಸನ್ನು ಕೂಡ ಹೆಚ್ಚಿಗೆ ಮಾಡಿರುವಂಥ ಕಾರಣಕ್ಕಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಈಗ ಷೇರು ಹೂಡಿಕೆದಾರರು ಕೂಡ ಸರ್ಕಾರದ ಕಡೆಗೆ ತಲೆಬಿಸಿಲು ನೋಡೋ ಹಂಗಾಗಿದೆ. ಎಲ್ಲೆಲ್ಲೂ ಕೂಡ ತೆರಿಗೆ ಹೇರ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು. ಹಾಗೆ ನಾನು ಈಗ ತಾನೇ ಹೇಳಿದಾಗೆ ತೆರಿಗೆ, ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಸಣ್ಣ ವ್ಯತ್ಯಾಸ ಮಾಡಿದ್ದಾರೆ, ಬನ್ನಿ ನೋಡೋಣ. The tax rate structure is proposed to be revised. 3 to 7 lakh rupees 5%, 7 to 10 lakh rupees 10%, 10 to 12 lakh rupees 15%, 12 to 15 lakh rupees 20%, and above 15 lakh rupees 30%. ಆದಾಯ ತೆರಿಗೆಯಲ್ಲಿ ಸ್ವಲ್ಪನಾದರೂ ವಿನಾಯಿತಿ ಸಿಗುತ್ತಾ ಅಂತ ದೊಡ್ಡ ಸಂಖ್ಯೆಯಲ್ಲಿರುವ ಮಧ್ಯಮ ವರ್ಗದ ಸಂಬಳದಾರರು ಕಾಯ್ತಿದ್ರು. ಪ್ರತಿ ಬಜೆಟ್ನಲ್ಲೂ ವಿತ್ತ ಸಚಿವರತ್ತ ಆಸೆಯ ಕಂಗಳಿಂದ ನೋಡ್ತಿದ್ರು. ಈ ವರ್ಷವಾದರೂ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದ್ರು. ಆದರೆ ಈ ಬಾರಿಯೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜಾಣ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ಕಳೆದೆರಡು ಬಜೆಟ್ಗಳಿಂದ ಹಳೆ ತೆರಿಗೆ ಪದ್ಧತಿಯಿಂದ ಹೊಸ ತೆರಿಗೆ ಪದ್ಧತಿಗೆ ಆದಾಯ ತೆರಿಗೆ ಪಾವತಿದಾರರನ್ನ ಸೆಳೆಯಲು ಕಸರತ್ತು ಮಾಡ್ತಿದ್ದಾರೆ. ಅದೇ ಪ್ರಯತ್ನವು ಈ ಬಾರಿಯೂ ಮುಂದುವರಿದಿದೆ. ಹಳೆ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆಗೆ ಕೈ ಹಾಕದ ನಿರ್ಮಲಾ ಸೀತಾರಾಮನ್ ಹೊಸ ತೆರಿಗೆ ಪದ್ಧತಿಯಲ್ಲಿ 2 ಪ್ರಮುಖ ಬದಲಾವಣೆಗಳನ್ನ ಮಾಡಿದ್ದಾರೆ. ಈ ಮೂಲಕ ಸಂಬಳದಾರರಿಗೆ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳುವಂತೆ ಹೊಸ ಆಫರ್ ಕೊಟ್ಟಿದ್ದಾರೆ. A salaried employee in the new tax regime stands to save up to 17,500 rupees in income tax. ಮಧ್ಯಮ ವರ್ಗದ ಸಂಬಳದಾರರಿಗೆ ಮೋದಿ ಗಿಫ್ಟ್. ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿದ್ರೆ 2 ಬಂಪರ್ ಆಫರ್. 17,500 ರೂಪಾಯಿ ಉಳಿತಾಯ ಎಂದ ಮೋದಿ ಬಜೆಟ್. ಮೋದಿ 3.0 ಬಜೆಟ್ನಲ್ಲಿ ಈ ಬಾರಿ ಹೊಸ ತೆರಿಗೆ ಪದ್ಧತಿಗೆ 2 ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ. ಹೊಸ ತೆರಿಗೆ ಪದ್ಧತಿಯಲ್ಲಿ ಸ್ಲ್ಯಾಬ್ ಬದಲಾವಣೆ ಮಾಡಿದ್ರೆ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳೋರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಹೆಚ್ಚಳದ ಆಫರ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೇನ್ ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ, ಹಳೆ ಸ್ಲ್ಯಾಬ್ನಂತೆಯೇ ಹೊಸ ತೆರಿಗೆ ಪದ್ಧತಿಯಲ್ಲಿಯೂ 3 ಲಕ್ಷದವರೆಗೆ ಯಾವುದೇ ಆದಾಯ ತೆರಿಗೆ ಪಾವತಿ ಮಾಡುವಂತಿಲ್ಲ. ಇನ್ನು 3 ಲಕ್ಷದಿಂದ 7 ಲಕ್ಷದವರೆಗೆ 5% ಮಾತ್ರ ತೆರಿಗೆ ಪಾವತಿ ಮಾಡಬೇಕು. 7 ರಿಂದ 10 ಲಕ್ಷ ರೂಪಾಯಿ ಆದಾಯಕ್ಕೆ 10% ತೆರಿಗೆ, 10 ರಿಂದ 12 ಲಕ್ಷ ರೂಪಾಯಿ ಆದಾಯಕ್ಕೆ 15% ತೆರಿಗೆ ಇದ್ರೆ, 12 ಲಕ್ಷದಿಂದ 15 ಲಕ್ಷ ರೂಪಾಯಿ ಆದಾಯಕ್ಕೆ 20% ತೆರಿಗೆ ಇದೆ. ಇನ್ನು 15 ಲಕ್ಷಕ್ಕಿಂತ ಹೆಚ್ಚಿನ ಆದಾಯಕ್ಕೆ 30% ತೆರಿಗೆ ಪಾವತಿ ಮಾಡಬೇಕಿದೆ. ಇದೆಲ್ಲ ಹೊಸ ತೆರಿಗೆ ಪದ್ಧತಿಯಲ್ಲಿ ಅನ್ವಯವಾಗುತ್ತೆ. ಹೀಗೆ 5%, 10% ಮತ್ತು 15% ಸ್ಲ್ಯಾಬ್ಗಳಲ್ಲಿ ಪರಿಷ್ಕರಣೆ ಮಾಡಿ ಜಾಣ ಹೆಜ್ಜೆ ಇಟ್ಟಿದ್ದಾರೆ. ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿದ್ರೆ ಎಸ್ಟಿ ಹೆಚ್ಚಳ. ಇನ್ನು ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡೋರಿಗೆ ಮತ್ತೊಂದು ಆಫರ್ ಅನ್ನು ಕೂಡ ಕೇಂದ್ರ ಸರ್ಕಾರ ನೀಡಿದೆ. ಒಂದು ವೇಳೆ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡ್ರೆ ತೆರಿಗೆ ವಿನಾಯಿತಿ ಇರುವ 3 ಲಕ್ಷ ರೂಪಾಯಿಯ ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಹೆಚ್ಚಿಸಿದೆ. ಈಗಾಗಲೇ ಇರುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತವನ್ನು 50,000ದಿಂದ 75,000ಕ್ಕೆ ಹೆಚ್ಚಿಸಿದೆ. ಈ ಮೂಲಕ 17,500 ರೂಪಾಯಿ ಹೆಚ್ಚುವರಿ ಲಾಭವಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಒಟ್ಟಿನಲ್ಲಿ ಹೊಸ ತೆರಿಗೆ ಪದ್ಧತಿ ಘೋಷಿಸಿ ಮಧ್ಯಮ ವರ್ಗದ ಸಂಬಳದಾರರಿಗೆ ಮೋದಿ ಸರ್ಕಾರ ಗಿಫ್ಟ್ ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರದ ಈ ಹೊಸ ಆಫರ್ ಅನ್ನ ಮಧ್ಯಮ ವರ್ಗದ ಸಂಬಳದಾರರು ಹೇಗೆ ಸ್ವೀಕರಿಸುತ್ತಾರೆ ಅನ್ನೋದೇ ಈಗ ಸದ್ಯಕ್ಕಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.